ಪ್ರಸಾದ್ ಚಿನ್ನು. ಪ್ರಸಾದ್ ಚಿನ್ನು ಮೊದಲ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇನ ಮೊದಲ ಎಸೆತ ಪಂದ್ಯದ ಮೇಲೆ ಹಿಡಿತವನ್ನು ದಾಖಲಿಸುವ ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದೆ ವಿಲೇಜ್ ಬುಲ್ಸ್ ನ ಬೌಲರ್. ಇತ ನಡುವೆ ನೆಗೆತವನ್ನ ಕಾಣ್ತಾ ಇದೆ, ಓಟುಗಳು ಬರ್ತಾ ಇಲ್ಲ. ಇತ ನಡುವೆ ಹಾದಿಯಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓಟುಗಳಿಗೆ ಆರಂಭಿಕ ಪವರ್ ಪ್ಲೇನ ಅವಳಿ ಚೆಂಡುಗಳಲ್ಲಿ ರಂದಾಣೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ದಾಂಡನ ಬೀಸುವಂತ ಮೊದಲ ಶೈಕರನ್ನು ಪಡ್ಕೊಂಡಿದ್ದಕ್ಕಂಥ ಅಪ್ಪು ಇವಾಗ ಪ್ರಯತ್ನವನ್ನು ಮುಂದುವರಿಸಬೇಕಾಗ್ತದೆ. ನಗರ ಜಿಲ್ಲೆಯ ಪ್ರಮುಖ ಆಟಗಾರರಲ್ಲಿ ಕೂಡ ಬಲಿಷ್ಠ ಬಲ್ಲಾಡಿಯ ದಾಂಡಿಗ ಕೂಡ ನಡುವೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪುರಸ್ಕಾರಗಳು ಬರ್ತಾ ಇಲ್ಲ. ಸತತ 3 ಡಾಟ್ ಬಾಲ್. ಮೂರನೇ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೂರು ಚೆಂಡಿನ ಮುಕ್ತಾಯದ ಹಾದಿಯಲ್ಲಿ ಓಟಗಳಿಗೆ ನಾಲ್ಕನೇ ಸೆತ ತನ್ನ ಮುಖೇನವಾಗಿಯೂ ಕೂಡ ಭರವಸೆಯ ಹೊತ್ತಡವನ್ನು ಆರಂಭಿಕ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಓಟಗಳಲ್ಲಿ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದಾ 4 ಡಾಟ್ ಬಾಲ್ಗಳು ಆರಂಭಿಕ ಓವರ್ನ ಹಾದಿಯಲ್ಲಿ ಪ್ರಸಾದ್ ಚಿನ್ನ ಕೈ ಚಳಕ ಮುಂದುವರಿತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯಾಟದ ಮೊದಲ ಫೈನಲಿಸ್ಟ್ ಆಗಿ ಕಂಡುಕೊಳ್ತಾ ಇದೆ ತಂಡ ಎಂಎಚ್ ಕಿಂಗ್ಸ್. ಸುಂದರತೆ ಎಸೆತ ಜಾನ್ ಜವಾಬ್ದಾರಿಯ ಮುಖೇನವಾಗಿ SS ಸ್ಪಾಟನ್ ತಂಡದ ಆಟಗಾರರ ಕಟ್ಟಿ ಹಾಕುವಂತ ಪ್ರಯತ್ನ ಇವಾಗ 5 ಚೆಂಡಿನಲ್ಲಿ ಕಾಣ್ತಾ ಇದೆ. ಮುಕ್ತಾಯವನ್ನು ಕಂಡಿದ್ದಕ್ಕಂಥ ಮೊದಲ ಓವರ್ 5 ಚೆಂಡುಗಳು ಶೂನ್ಯ ಸಂಪಾದನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯೂ ಕೂಡ ಈ ಪಂದ್ಯಾಟದ ವೀಕ್ಷಣೆ ಇದ್ದಾರೆ ಅತಿಥಿ ಗಣ್ಯ ವ್ಯಕ್ತಿಗಳು ಕೂಡ ಶ್ರೀ ಕಂಠಸ್ವಾಮಿ ರವರು ಹಿಂದೂ ಮುಖಂಡರು, ಅದೇ ರೀತಿ ಕೃಷ್ಣಕುಮಾರ್ ಅವರು ಹಿಂದೂ ಮುಖಂಡರು ನೇರವಾಗಿ ಪಂದ್ಯಾಟದ ವೀಕ್ಷಣೆ ತೊಡಗಿಕೊಳ್ತಾ ಇದ್ದಾರೆ. ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ತಮಗೂ ಕೂಡ ಆತ್ಮೀಯವಾಗಿ ಆದರಣೀಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಮೊದಲ ಓವರ್ ಹಂತದಲ್ಲಿ ಪ್ರಸಾದ್ ಚಿನ್ನಿಲ ಮೇಡಿನ್ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓಟುಗಳ ಹಂತದಲ್ಲಿ ಒತ್ತಡವನ್ನು ತೋರ್ಪಡಿಸಿದ್ರು. ಮೊದಲ 6 ಚೆಂಡುಗಳಲ್ಲಿ ಶೂನ್ಯ ಸಂಪಾದನೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಯಶಸ್ವಿ ಹಾದಿಯಲ್ಲಿ ಪಂದ್ಯಾಟದ ಆರಂಭಿಕ ಓವರ್ನ ಮುಕ್ತಾಯ. ಇವಾಗ ಹೊಸ ಬೌಲರ್ ರೂಪದಲ್ಲಿ ರಾಮು ವಿರಾಟ್ ಎಸ್ಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ರಾಮು ವಿರಾಟ್ ಹೆಸರುಗಾರಿಕೆಯನ್ನು ಮುಂದುವರಿಸುವ ಸಮಯ. ಉಲ್ಲಾಸ್ ಸೈಕರಲ್ಲಿ ಉಲ್ಲಾಸ್ಗೆ ಬಿಟ್ಟಿದ್ದಕ್ಕಂಥ ಚೆಂಡು ಫೈನಲ್ ಹಾದಿಯಲ್ಲಿ ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡು ಚಲಿಸ್ತಾ ಇದೆ. 2ನೇ ಓವರ್ ಆರಂಭಿಕ ಚೆಂಡಿಗೆ ಅವಳಿ ಓಟಗಳ ರೂಪದಲ್ಲಿ ತಂಡದ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಅವಳಿಯ ಸೇರ್ಪಡೆಯನ್ನು ಉಲ್ಲಾಸ್ ದಾಖಲಿಸಿದ್ರು. SS ಸ್ಪಾಟನ್ ತಂಡದ ಖಾತೆ ಆರಂಭವೂ ಕೂಡ 5 ಓವರ್ಗಳ ಪಂದ್ಯಾಟ ಜರುಗ್ತಾ ಇದೆ. ಇನ್ನಿಂಗ್ಸ್ ಆಡಿಯಲ್ಲಿ ಮೊನ್ನೆ ದಿನ ಶುಕ್ರವಾರದಂದು ಶುಭ ಮುಂಜಾನೆಯ ವೇಳೆಗೆ ಆರಂಭವನ್ನು ಕಂಡಿದ್ದಕ್ಕಂಥ ಭಗೀರಥ ಪ್ರೀಮಿಯರ್ ಲೀಗ್ 2026 4ನೇ ಆವೃತ್ತಿಯ ಪಂದ್ಯಾಟ 2 ದಿನ ಮುಕ್ತಾಯ. 3ನೇ ದಿನದ ಅಂತಿಮ ದಿನದ ಪಂದ್ಯಾಟಗಳು ಬಹುತೇಕವಾಗಿ ವಿಜೃಂಭಣೆಯಿಂದ ಸಾಗಿಕೊಳ್ತಾ ಇದೆ.
ಬಹುತೇಕವಾಗಿ ಅತಿಥಿ ಗಣ್ಯ ವ್ಯಕ್ತಿಗಳ ಆಗಮನದ ಮುಖೇನವಾಗಿ ಸುಂದರತೆ ಪಂದ್ಯಾಟಗಳು ಇನ್ನಿಂಗ್ಸ್ ನಲ್ಲಿ ಮುಂದುವರಿತಾ ಇದೆ. ಎರಡನೇ ಚೆಂಡಿಗೆ ಒಂದು ಓಟವನ್ನು ಉಲ್ಲಾಸ್ ದಾಖಲಿಸ್ತಾ ಇದ್ದಾರೆ. ಅಪ್ಪು ಇವಾಗ ಮತ್ತೆ ಸ್ಟ್ರೈಕರ್ ಅಲ್ಲಿ ಎರಡನೇ ಓವರ್ನ ಪ್ರಗತಿಯ ಹದಲಿ ಮುಕ್ತಾಯಕ್ಕಾಗಿ 4 ಚೆಂಡುಗಳು ರಬಾಡ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬೇರೋಸನ ಹೇಳುತ್ತವ ದಾಖಲಿಸ್ತಾ ಇದ್ದಾರೆ ತನ್ಮುಖವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಮ್ಯಾಕ್ಸಿಮಮ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಆರೋಟವನ್ನ ಅಪ್ಪು ದಾನಿನಿಂದ ಕಾಣ್ತಾ ಇದೆ. ಪವರ್ಫುಲ್ ಹೊಡೆತಗಳ ಮುಖ್ಯವಾಗಿ ಇಲ್ಲಿ ಮೊದಲ ಸಿಕ್ಸರ್ ಅನ್ನ ಎಸ್ ಸ್ಪಾಟ್ ಅಂತ ದಾಖಲಿಸ್ತಾ ಇದೆ. 6ರ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವಾರಿ ಮೊತ್ತ 9ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಮೊದಲ ಓವರ್ ನಲ್ಲಿ 6 ಚೆಂಡು ಡಾಟ್ ಬಾಲ್ ಆಗಿ ಖಂಡಿತಕ್ಕಂಥ ಅಪ್ಪು ಇವಾಗ ಎರಡನೇ ಓವರ್ ಎದುರಿಸಿದ ಆರಂಭಿಕ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸ್ತಿದ್ರು. ಇಲ್ಲಿ ಮತ್ತೆ ಬೀಸಿದ ಪ್ರಯತ್ನ ಫೈನ್ ಲೆಗ್ ಆದಲೆ ಡಿ ಫೈನ್ ಲೆಗ್ ಆದಲೆ ಚೆಂಡು ಚಲಿಸ್ತಾ ಇದೆ. ಗ್ಯಾಪ್ ಶಾಟ್ ಮುಖ್ಯವಾಗಿ ಇಲ್ಲಿ ಬೌಂಡ್ರಿ 4 ಓಟದ ಸೇರ್ಪಡೆ ಸತತ ಹಾದಿಯ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಸಿಕ್ಸರ್ ಮತ್ತು ಬೌಂಡ್ರಿಯನ್ನು ಕೂಡ ದಾಖಲಿಸುವಂತ ಸಸ್ಯನ ಖಂಡಿತಕ್ಕಂಥ ಬ್ಯಾಟರ್ ಅಪ್ಪು. ದಶಕದ ಅಂಚಿನ ಪೂರೈಕೆ ಮುಖ್ಯವಾಗಿ 13 ಓಟಗಳ ಸೇರ್ಪಡೆವಾಗ ಅಂಕ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ರಬಾಡ ರಾಮು ವಿರಾಟ್ ರಬಾಡ ಸಿಕ್ಸರ್ ಬೌಂಡರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಐದನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ನೆಟ್ಟ ನೇರದ ಪ್ರಯತ್ನಗಳು ಬರ್ತಾ ಇದೆ. ಕ್ಯಾಚ್ ಖಾಲಿತ ನಡುವೆ ಕೂಡ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಅಪ್ಪು ವಿಕೆಟ್ಸ್ ಪತನವನ್ನು ಕಾಣ್ತಾ ಇದೆ. ಬಹಳಷ್ಟು ಯಶಸ್ವಿ ಹಾದಲ್ಲಿ ಕ್ಯಾಚ್ ನ ಮುಖ್ಯವಾಗಿ ಹುದಾರಿಯನ್ನು ಕಳ್ಕೊಳ್ತಾ ಇದೆ. ಮೊದಲ ವಿಕೆಟ್ ರೂಪದಲ್ಲಿ ಅಪ್ಪು ಪಂದ್ಯದ ವೀಕ್ಷಣೆಗಾಗಿ ವಾಪಸ್ಸಾತಿ. ಹೊಸ ಬ್ಯಾಟರ್ ರೂಪದಲ್ಲಿ ಇವಾಗ ಅಂಕಣಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ ಅಂಕಪ್ಪ. ಶೀಘ್ರಗತಿಯಲ್ಲಿ ಬನ್ನಿ ಸರ್, ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲ ದಯವಿಟ್ಟು ನೋಡಿ. ಇನ್ನೂ ಕೂಡ ಫೈನಲ್ ಪಂದ್ಯಾಟ ಬಾಕಿ ಇದೆ. ಫೈನಲ್ ಪಂದ್ಯಾಟದ ಬಳಿಕ ಭಗೀರಥ ಪ್ರೀಮಿಯರ್ ಲೀಗ್ನ ವೇದಿಕೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ನಮ್ಮಲ್ಲಿ ಸಹಕರಿಸಿ. ಕೊನೆಯ ಎಸೆತ ರಬಾಡ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡನ್ನು ಎದುರಿಸುವಂತಲ್ಲಿ ಹೊಸ ಬ್ಯಾಟರ್ ಅಂಕಪ್ಪ ಇವಾಗ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಎರಡು ಲೆಫ್ಟಿ ಆಟಗಾರರು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಕೊನೆಯ ಚೆಂಡು ಹಾರ್ಕಲ್ ಎಂದಾಗಿ ಕಂಡರು ಕೂಡ ತಟ್ಟಿ ಮುಟ್ಟುವ ಪ್ರಯತ್ನದ ಹಾದಿಯಲ್ಲಿ ಕೇವಲ ಒಂದು ಓಟದ ಪೂರೈಕೆಯನ್ನು ಅಂಕಪ್ಪ ದಾಖಲಿಸ್ತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡಿಗೆ 1ರ ಸೇರ್ಪಡೆ ಮುಖ್ಯವಾಗಿ ಇಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. 14ಕ್ಕೆ 1, 14 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಪ್ರಗತಿ 2 ಓವರ್ ಮುಕ್ತಾಯ. 3ನೇ ಓವರ್ಗಾಗಿ ಎಸ್ ಗಾರಿಕೆಯಲ್ಲಿ ಹೊಸ ಬೌಲರ್ನ ಪರಿಚಯವನ್ನು ತೋರ್ಪಡಿಸ್ತಾ ಇದ್ದಾರೆ. Sir, bowler name.
ಶಿಬನಾಗ. ಮೂರನೇವರನ್ನ ಎಸೆಗಾರಿಕೆಯಲ್ಲಿ ಶಿಬನಾಗನ ಪರಿಚಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಕಳೆದೊಂದು ಪಂದ್ಯದ ಮೇಲೆ ಜವಾಬ್ದಾರಿತ ಮುಖ್ಯವಾಗಿ ಎಸೆಗಾರಿಕೆಯನ್ನು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೆ ಕೊಂಡೊಯ್ದಂತ ಬೌಲರ್ ಕೂಡ ಶಿಬನಾಗ. ಸುಂದರತೆ ಎಸೆತವನ್ನ ಶಿಬನಾಗ ದಾಖಲಿಸ್ತಾ ಇದ್ದಾರೆ. ಲೈನ್ ಅಂಡ್ ಲೆಂತ್ನ ಎಸೆಗಾರಿಕೆ ಜವಾಬ್ದಾರಿಯನ್ನು ತೋರ್ಪಡಿಸಿದ್ರು. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಓಟುಗಳಿಗೆ ಇಲ್ಲಿ ಮತ್ತೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಸುಂದರತೆ ಎಸೆತ ಇಲ್ಲಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಹಂತವನ್ನ ಪಡ್ಕೊಳ್ತಾ ಇದೆ. ಓಟಗಳ ಮೇಲೆ ಒತ್ತಡವನ್ನು ನೀಡ್ತಾ ಇದ್ದಾರೆ ಶಿಬನಾಗ. ಕ್ವಾರ್ಟರ್ ಫೈನಲ್ ನಲ್ಲಿ ಪಂದ್ಯಾಟದ ಮೇಲೆ ಒತ್ತಡವನ್ನು ತೋರ್ಪಡಿಸಿದಾಗ ಎಸೆಗಾರಿಕೆಯನ್ನು ದಾಖಲಿಸಿದ ಅದೇ ರೀತಿಯ ಎಸೆತ ಇವಾಗ ಸೆಮಿಫೈನಲ್ ಪಂದ್ಯಾಟದಲ್ಲೂ ಕೂಡ ವಿಲೇಜ್ ಬುಲ್ಸ್ ತಂಡದ ಮೇಲೆ ಉತ್ತಮ ಎಸೆಗಾರಿಕೆಯನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಸ್ಪಾಟನ್ ಸ್ಪಾಟನ್ ತಂಡದ ಆಟಗಾರನ ಕಟ್ಟಿ ಹಾಕುವಂತ ಪ್ರಯತ್ನ. ಇವಾಗ ರಿವ್ಯೂ ಅದ್ಯಾವರ ಸೂಚನೆ ಬರ್ತದೆ. ವೈಡ್ ಬಾಲ್ ಚೆಕ್ ಮಾಡುವಂತ ಸೂಚನೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಓಟಗಳ ಮೇಲೆ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಹಾದಿಯಲ್ಲಿ ಎಕ್ಸ್ಟ್ರಾಸ್ ಓಟಗಳಿಗೆ ಸೇರ್ಪಡೆ ಮುಖ್ಯವಾಗಿ 15ಕ್ಕೆ ತಲುಪ್ತಾ ಇದೆ. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆಡಬೇಕು. 5 ಗಂಟೆ ಆಗ್ತಾ ಇದೆ. ಇನ್ನೂ ಕೂಡ ಫೈನಲ್ ಪಂದ್ಯಾಟ ಬಾಕಿ. ಬಳಿಕ ಸಮಾರೋಪ ಸಮಾರಂಭ ಕಾರ್ಯಕ್ರಮಗಳು ಕೂಡ ನೆರವೇರಬೇಕಾಗ್ತದೆ. ಬಹಳ ಶ್ರುತಮೆತ್ತದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಗೂಟದ ಮೇಲೆ ಚೆಂಡು ಅದು ಬರ್ತಾ ಇದೆ. ಇಲ್ಲಿ ಮತ್ತೆ ದೊಡ್ಡ ಸೇರ್ಪಡೆನ ಶಿಬನಾಗ ದಾಖಲಿಸ್ತಾ ಇದ್ದಾರೆ. ಸುಂದರತೆ ಎಸೆತಗಳ ಮುಖ್ಯವಾಗಿ ಪಂದ್ಯಾಟದ ಮೇಲೆ ಒತ್ತಡಗಳ ಮೇಲೆ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ ಬೌಲರ್ಸ್, ವಿಲೇಜ್ ಬುಲ್ಸ್ ನ ಬೌಲರ್ಸ್. ಅದೇ ರೀತಿ ಪಂದ್ಯ ಕೊಡದ ಹಂತಕ್ಕಾಗಿ ಆಗಮಿಸ್ತಾ ಇದ್ದಾರೆ ಶ್ರೀಯುತರ ದೊರೆಸ್ವಾಮಿರವರು, ತರಕಾರಿ ವ್ಯಾಪಾರಿಗಳು ಉಲ್ಲೇಪುರ, ಇವರಿಗೆಲ್ಲ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬೇಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳ ಸಂಖ್ಯೆ ಪೂರೈಸುವ ಪ್ರಯತ್ನದ ಲೆಕ್ಕಾಚಾರ. ಇವಾಗ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಕ್ಯಾಚ್ ಅವಕಾಶವನ್ನು ಕಂಡುಕೊಳ್ತಾ ಇದೆ. ನಡುವಿನ ಹಾದಿಯಲ್ಲಿ ಇವಾಗ ಹೋದರಿಯಾಘಾತವೂ ಕೂಡ 16 ಓಟಗಳ ಹಂತದಲ್ಲಿ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಉಲ್ಲಾಸ್ ವಿಕೆಟ್ಸ್ ಪತನ. ಸರ್ ನೋಡಿ, ಯಾವುದೇ ಡ್ರಿಂಕ್ಸ್ ಬೇಕಿರಲ್ಲ ಸರ್. ವಿಲೇಜ್ ಅಂಡರ್ಸ್ ಮಾಲೀಕರು ಮತ್ತು ಕ್ಯಾಪ್ಟನ್ಸ್ಗಳ ಗಮನಕ್ಕೆ ನೋಡಿ, ನೀವು ಮಾಡ್ತಿರ್ತಕ್ಕಂಥ ತಪ್ಪು ಯಾವ ಆಟಗಾರರು ಇದುವರೆಗೂ ಕೂಡ ನಿಮ್ಮ ಕಣ್ಣಿನ ಮುಂದೆ ಪಂದ್ಯಾಟ ನಡೀತಾ ಇದೆ, ಯಾರಾದ್ರೂ ಮಾಡಿದ್ರೆ ಒಂದು ಸೂಚನೆ ನಮಗೆ ಕೊಡಿ. ದಯವಿಟ್ಟು ಈ ತಪ್ಪನ್ನ ಕಂಡುಕೊಳ್ಬೇಡಿ. ಪದೇ ಪದೇ ಇದೇ ಚರ್ಚೆ, ಇದೇ ಹಾಡು, ಇದೇ ರಾಗ ನಿಮ್ದು. ದಯವಿಟ್ಟು ಸರ್ ನೋಡಿ, ಒಬ್ಬ 12th ಮ್ಯಾನ್ ಇಲ್ಲಿ ನಿಮ್ಮ ಸಹಕಾರ ನಮಗೆ ಬರ್ತಾ ಇಲ್ಲ, 12th ಮ್ಯಾನ್ ಸಹಕಾರ. ಬಟ್ ನೀವು ಅಲ್ಲಿಂದ
ಎಂಕರೇಜ್ ಮಾಡ್ತಾ ಇದ್ದೀರಾ, ಗ್ರೌಂಡ್ ಎಂಟ್ರಿ ಪಡ್ಕೊಳ್ತಿದಾರ. ಒಬ್ಬರ 12th ಮ್ಯಾನ್ ಇಲ್ಲಿ ಬರ್ತಾ ಇಲ್ಲ. ಮೊದಲಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಒಂದು ಮ್ಯಾಚ್ ನಡಿಬೇಕಾದ್ರೆ 12th ಮ್ಯಾನ್ ಅನ್ನ ಕಾಮೆಂಟ್ರಿ ಬಾಕ್ಸ್ ಗೆ ಕಳಿಸುವಂತ ಮೊದಲು ಕಲ್ತ್ಕೊಳ್ಳಿ. ಹೊಸ ಬ್ಯಾಟರ್ ವಿಭಾಗ ಕೆಂಪ ಕೊನೆಯ ಚೆಂಡಿಗೆ ಬಾಕಿ ಉಳಿತಾ ಇದೆ. 16ಕ್ಕೆ 2 ವಿಕೆಟ್ಗಳ ಪತನ. ನಡುವೆ ಎಕ್ಸ್ಟ್ರಾ ಸೋಟದ ಸೇರ್ಪಡೆ, ವೈಡ್ ಬಾಲ್ ಸೂಚನೆ, ಉಚಿತಗಳ ಸೇರ್ಪಡೆ ಹಾದಿಯಲ್ಲಿ ತಂಡದ ಮೊತ್ತವು ಕೂಡ 17 ಓಟಗಳ ಪೂರೈಕೆಯನ್ನು ದಾಖಲಿಸಿಕೊಳ್ತಾ ಇದೆ SS ಸ್ಪೋರ್ಟ್ಸ್. ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವಾಗ ರನ್ಔಟ್ ಅವಕಾಶದ ಸುಲಭದ ತೋರ್ಪಡಿಸ್ತಾ ಇದ್ದಾರೆ ಶಿವನಾಗ. ಕೊನೆಯ ಚೆಂಡಿನ ಹಂತದಲ್ಲಿ ಪ್ರಮುಖ ವಿಕೆಟ್ ಸಂಕಪ್ಪನ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಪಂದ್ಯದ ವೀಕ್ಷಣೆಗೆ ರನ್ಔಟ್ ರೂಪದಲ್ಲಿ ವಾಪಸ್ ಸಾತಿ. 17ಕ್ಕೆ 3ನೇ ವಿಕೆಟ್ ಪತನ. ಇವಾಗ 12 ಚೆಂಡುಗಳು ಇನ್ನೂ ಕೂಡ ಬಾಕಿ. ಅದೇ ರೀತಿ ವೇದಿಕೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅತಿಥಿ ಗಣ್ಯ ವ್ಯಕ್ತಿಗಳು ಶ್ರೀಯುತರು ಕಂಠಿ ಸ್ವಾಮಿರವರು, ಹಿಂದೂ ಮುಖಂಡರು, ಒಬ್ಬರಿಗೆ ವೇದಿಕೆ ಮೇಲ್ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಭಗೀರಥ ಪ್ರೀಮಿಯರ್ ಲೀಗ್ ನ ಪರವಾಗಿ ನಡೆಸಿಕೊಡ್ತಾ ಇದ್ದಾರೆ ಸಂಘಟಕರು. ಅದೇ ರೀತಿ ಕೃಷ್ಣ ಕುಮಾರ್ ಅವರು, ಹಿಂದೂ ಮುಖಂಡರು, ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ವೇದಿಕೆಯ ಮೇಲ್ಭಾಗದಲ್ಲಿ ನೆರವೇರ್ತಾ ಇದೆ. ಮತ್ತೆ ಕೂಡ ರಬಾಡ 17ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ರೆ. ಇವಾಗ 4ನೇ ಓವರ್ ನ ರಬಾಡ ಮುಂದುವರಿಸ್ತಾ ಇದ್ದಾರೆ. ಉತ್ತಮ ರೀತಿ 2 ಬಲಿಷ್ಠ ತಂಡಗಳು ಹೋರಾಟವನ್ನು ನಡೆಸ್ತಾ ಇದೆ. ಗೂಟಗಾರ್ಡಿಗಳ ತಪ್ಪನ್ನು ಕಾಣ್ತಾ ಇದೆ. ರಬಾಡ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತವನ್ನು ದಾಖಲಿಸ್ತಾ ಇದ್ರು. ಇವಾಗ ಬೌಂಡರಿಯ ಸೂಚನೆಗಳು ಕೂಡ 4 ಓಟದ ಸೇರ್ಪಡೆ. ಗೂಟಗಾರರಿಗನ ತಪ್ಪಿನ ಮುಖೇನವಾಗಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4ರ ಸೇರ್ಪಡೆ, ಒಟ್ಟಾರೆ ಗಳಿಕೆ 21, 21 ಕಂಪ್ಲೀಟ್. ಸುಂದರ ಎಸೆತವನ್ನು ದಾಖಲಿಸಾದರೆ ಅಲ್ಪ ಮಡಿಗೆ ನೆಗೆತದ ಚೆಂಡು. 2ನೇ ಚೆಂಡಿನ ಹಾದಿ ಇವಾಗ ಡಾಟ್ ಬಾಲ್. ಮೊದಲ ಚೆಂಡು ಬೌಂಡ್ರಿ, 2ನೇ ಚೆಂಡು ಚುಕ್ಕಿ ಎಸೆದ ರೂಪವನ್ನ ರಾಮು ವಿರಾಟ್ ತೋರ್ಪಡಿಸ್ತಾ ಇದ್ದಾರೆ. 21ರಲ್ಲಿ ಪಂದ್ಯಾಟ ಸಾಗಿಕೊಂಡು ಬರ್ತಾ ಇದೆ. 4ನೇ ಓವರ್ನ ಮುಕ್ತಾಯಕ್ಕಾಗಿ 4 ಎಸೆತಗಳು ಬಾಕಿ. ಬಹಳ ಉತ್ತಮದ ಎಸೆತ, ಲೆಗ್ ಲೈನ್ಸ್, ಓಟೆಗಳ ಮೇಲೆ ಒತ್ತಡವನ್ನು ರಾಮು ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. 3ನೇ ಚೆಂಡು ರಂದಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಟೆಪ್ ಔಟ್ ಮಾಡಿಕೊಂಡು ತಟ್ಟುವಂತ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ಹಂಚಿನಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1ರ ಸೇರ್ಪಡೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 22ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಮುಕ್ತಾಯದ ಆದಲ್ಲಿ ಅವಳಿ ಚೆಂಡುಗಳು ಮಾತ್ರ ಬಾಕಿ. ರಂದಾಣ ಮೇಲೆ ಒತ್ತಡವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ವಿಲೇಜ್ ಬುಲ್ಸ್ ನ ಬೌಲರ್ಸ್ಗಳು ರಂದಾಣಗಳಿಗೆ ಕಡಿವಾಣವನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ SS ಸ್ಪೋರ್ಟ್ಸ್ ರಂದಾಣ ಯಶಸ್ವಿಯನ್ನು ಪಡೆದುಕೊಳ್ತಾ ಇಲ್ಲ. ಬಿರುಸಿನ ಹೊಡೆತ, ಕ್ಯಾಚ್ ಕಾಲ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸುಲಭ ರೀತಿಯಲ್ಲಿ ಕ್ಯಾಚ್ ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಮುಖ ಹೋದರಿಗಳು. ಇವಾಗ ಆಘಾತವನ್ನು ತೋರ್ಪಡಿಸ್ತಾ ಇದ್ದಾರೆ ರಾಮು ವಿರಾಟ್. 5ನೇ ಚೆಂಡಿನ ಹಾದಿಯಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಓಟಗಳ ಮೇಲೆ ಒತ್ತಡವನ್ನು ಕಾಣ್ತಾ ಇದ್ರೆ 22 ಓಟವನ್ನು ದಾಖಲಿಸಿದ ಸ್ಪಾಟರ್ಸ್ ಇಲ್ಲಿ ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಹೊಸ ಬ್ಯಾಟರ್ ಮಾಶಿ ಇವಾಗ ಅಂಕಣ ಭಾಗದಲ್ಲಿ ಆರಂಭಿಕ ಸ್ಟ್ರೈಕರ್ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಲೆಫ್ಟಿ ಆಟಗಾರರು ಕೊನೆಯ ಚೆಂಡು 4ನೇ ಓವರ್ನ ಅಂತಿಮ ಚೆಂಡು ವಿಭಾಗ ಧರಿಸುವಂತ ಅನಿವಾರ್ಯತೆಯೂ ಕೂಡ. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಬಿರುಸಿನ ಬೆಳವಣಿಗೆ ದಾಖಲಿಸುವ ಪ್ರಯತ್ನ ನಡುವೆ ಲಾಂಗ್ ಆನ್ ಬಾಲಿನ ಹಂತದಲ್ಲಿ ಕೂಡ 1 ಓಟ 2 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಮಾಸಿಕ್. ಎದುರಿಸಿದ ಆರಂಭಿಕ ಚೆಂಡಿಗೆ 2 ಓಟವನ್ನು ದಾಖಲಿಸಿದ್ರು. ಇಲ್ಲಿ 4 ಓವರ್ಗಳ ಮುಕ್ತಾಯದ ಹಾದಿಯಲ್ಲಿ 24 ಓಟವನ್ನ ಎಸ್ ಪಾಟನ್ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಅಂತಿಮ 6 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಸರದಷ್ಟು ಬೇಗ ಗ್ರೌಂಡ್ ಕ್ಲಿಯರ್ ಮಾಡಬೇಕು. ಮ್ಯಾಚ್ ಅನ್ನು ಮುಂದುವರಿಸಿಕೊಳ್ಳಿ. ಸಮಯಗಳಿಲ್ಲ ನೋಡಿ, ದಯವಿಟ್ಟು ಸಹಕರಿಸಬೇಕು. ಅಂತಿಮ 6 ಚೆಂಡು ಇಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮವಾಗಿ ಇವಾಗ ವರುಣ್ ಡಾಟ್ ಬಾಲ್ ಸೇರ್ಪಡೆ ದಾಖಲಿಸ್ತಾ ಇದ್ದಾರೆ ಅವರು. ಇಲ್ಲಿ ಆರಂಭಿಕ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ಉತ್ತಮ ಎಸೆತಗಳು ದಾಖಲೆಯನ್ನು ಕಂಡುಕೊಳ್ತಾ ಇದೆ. ದಾಂಡಿಗೆ ಚೆಂಡಿನ ಸ್ಪರ್ಶನ ವರುಣ್ ನೀಡಿಕೊಳ್ತಾ ಇಲ್ಲ. 2ನೇ ಎಸೆತ ಕೈ ಹಿಡಿತದ ಎಸೆತವನ್ನು ದಾಖಲಿಸಿದ್ರು. ಇವಾಗ ಅಂತಿಮ 4 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೂರನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಇವಾಗ ಭರತ್. ನೆಟ್ಟ ನೇರ ತಟ್ಟುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳ ಸಂಖ್ಯೆಗೆ ಪೂರೈಸಿಗೆ ಒಂದರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕಾಲ್ ಶತಕಗಳ ಪೂರೈಕೆಯೂ ಕೂಡ. ಅದೇ ರೀತಿ ಈಗಾಗಲೇ ಪಂದ್ಯದ ಹಂತಕ್ಕೆ ಆಗಮಿಸಿರ್ತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರು ಕೂಡ ಮಂಗಲ ಶಿವಕುಮಾರ್ ಉಪಹಾರ ಮುಖಂಡರು ಈ ಪಂದ್ಯ ಕೂಡದಕ್ಕಾಗಿ ಆಗಮಿಸ್ತಾರೆ. ಅವರಿಗೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. 25ರಲ್ಲಿ ಪಂದ್ಯಾಟ ಸಾಗ್ತಾ ಇದ್ದಾರೆ. ಕೊನೆಯ 3 ಎಸೆತಗಳು ಮಾತ್ರ ಬಾಕಿ. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದ್ರೆ ಕ್ಷೇತ್ರ ರಕ್ಷಣೆಯು ಕೂಡ ಬಹುತೇಕವಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸಿದ್ರು. ಡಾಟ್ ಬಾಲ್ ಚುಕಿಯ ಸೇರ್ಪಡೆಯಲ್ಲಿ ವರುಣ್ ದಾಖಲಿಸ್ತಾ ಇದ್ದಾರೆ. 4ನೇ ಚೆಂಡಿಗೆ ರಂದಾಣಿಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟ್ ಆಟಗಾರರು. ಮಸೀಕ್ ಇವಾಗ ಮಿಡ್ ವಿಕೆಟ್ ಹಾದಿಯಲ್ಲಿ ಹೊಡೆತವನ್ನು ದಾಖಲಿಸಿದ್ರು ಕೂಡ 1 ಓಟ 2 ಓಟಗಳು ಕಂಪ್ಲೀಟ್ ಪೂರೈಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
5ನೇ ಚೆಂಡಿಗೂ ಕೂಡ 2ರ ಸೇರ್ಪಡೆ ಮುಖ್ಯವಾಗಿ ತಂಡದೊಟ್ಟುವರಿ ಮೊತ್ತ 27ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 27 ಕಂಪ್ಲೀಟ್. ಅಂತಿಮ ಒಂದೆಸೆತ ಮಾತ್ರ ಬಾಕಿ. ಸುಂದರತೆ ಎಸೆತಾಯ್ತ ನಡುವೆ ಕೊನೆಯ ಚೆಂಡಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ರೆ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಚೆಕ್ ಮಾಡುವಂತ ರಿವ್ಯೂ ಅವಕಾಶಗಳು ಮುಂದುವರಿತಾ ಇದೆ. It's good ball. Over finish. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಹಾದಿಯಲ್ಲಿ ತಂಡ 27 ಓಟವನ್ನು ದಾಖಲಿಸಿದರೆ SS ಪಾಟನ್ ಎಲಿಜಿಬಲ್ಸ್ ನ ಜಯಕ್ಕಾಗಿ 28ರ ಟಾರ್ಗೆಟ್ ಇಲ್ಲಿ ಕಾಣ್ತಾ ಇದೆ. ಅದಷ್ಟು ಬೇಗ ನೋಡಿ 2ನೇ ಇನ್ನಿಂಗ್ಸ್ ಕೂಡ ಕಂಪ್ಲೀಟ್ ಪೂರೈಕೆಯನ್ನು ಕಂಡುಕೊಳ್ಬೇಕಾಗ್ತದೆ. ಬಹುತೇಕವಾಗಿಯೂ ಕೂಡ ಅಂಕಣಕ್ಕೆ ಇವಾಗ ಧಾವಿಸಿಕೊಳ್ತಾ ಇದ್ದಾರೆ. ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯಾಟದ ಹಂತಕ್ಕಾಗಿ ಬಹುತೇಕವಾಗಿ ಅತಿಥಿ ಗಣ್ಯ ವ್ಯಕ್ತಿಗಳ ಆಗಮನವನ್ನು ಕೂಡ ಕಾಣುತ್ತಾ ಇದೆ. 28ರ ಟಾರ್ಗೆಟ್. ಮೊದಲ ಬ್ಯಾಟ್ಸ್ಮನ್ಗಳ ಎಂಟನ್ನು ಪಡ್ಕೊಳ್ಳಿ. ಸಮಯ ಬರ್ತವನ್ನ ಕಾಣುವಂತ ದಯವಿಟ್ಟು ವಿಲೇಜಬಲ್ಸ್ ಆಟಗಾರರ ಗಮನಕ್ಕೆ ನೋಡಿ, ಗ್ರೌಂಡ್ ಕ್ಲಿಯರ್ ಮಾಡಿಕೊಡಿ ಆದಷ್ಟು ಬೇಗ ಭಗೀರಥ ಪ್ರೀಮಿಯರ್ ಲೀಗ್ನ ಸಂಘಟಕರು. ನೋಡಿ ಬ್ಯಾಟ್ಸ್ಮನ್ ಸರ್, ವಿಲೇಜಬಲ್ಸ್ ಬ್ಯಾಟ್ಸ್ಮನ್ ನೋಡಿ, ಅಂಪೈರ್ಸ್ ರೆಡಿ ಇದ್ದಾರೆ, ಫೀಲ್ಡರ್ಸ್ ರೆಡಿ ಇದ್ದಾರೆ. ಬ್ಯಾಟ್ಸ್ಮನ್ ಇನ್ನು ಯಾರಾದ್ರೂ ಒಂದು ಸಮಯ ಎಕ್ಸ್ಟ್ರಾ ಬೇಕಾ? ಮೊದಲ ಆರಂಭಿಕ ಓವರ್ನ 6 ಎಸೆತಗಳಿಗಾಗಿ ಪವರ್ ಪ್ಲೇ ಎಸೆಗಳಿಗೆ ಕೆಂಪ ಎಸ್ಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಬಿರುಸಿನ ಆಟಗಾರರಾಗಿ ಪ್ರಸಾದ್ ಚಿನ್ನು ಮತ್ತು ನಿರಂಜನ್ ಆರಂಭಿಕ ಆಟಗಾರರು. 30 ಎಸೆತ 28 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ 2ನೇ ಸೆಮಿಫೈನಲ್ ಹೋರಾಟದ ಪಂದ್ಯಾಟ.
ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಬ್ಯಾಟರ್. ಇವಾಗ ಪ್ರಸಾದ್ ಚಿನ್ನು ಮೊದಲ ಸ್ಟ್ರೈಕ್ ಅಲ್ಲಿ ಕೆಂಪು ಎಸ್ಗಾರಿಕೆ ಮುಂದುವರಿಸಬೇಕಾಗಿರ್ತಕ್ಕಂಥ ಬೌಲರ್. 30-28 ಪಂದ್ಯಾಟದಲ್ಲಿ ಆರಂಭ. ಸರ್ ನೋಡಿ, ಫೈನಲ್ ಪಂದ್ಯಾಟ ಬಾಕಿ ಇದೆ, ದಯವಿಟ್ಟು ಸಹಕರಿಸಿಕೊಳ್ಳಿ. ಗೊತ್ತು ನಿಮಗೆ ಎಷ್ಟೊತ್ತಿಗೆ ಕತ್ಲೆ ಆಗುತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ, ಆದರೂ ಕೂಡ ಲೇಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಗಮನಿಸ್ಕೊಳ್ಳಿ. ನೇರದ ಪ್ರಯತ್ನ ಮುಂದುವರಿತಾ ಇದೆ. ಆರಂಭಿಕ ಚೆಂಡು ಓಟುಗಳಿಗೆ ಕೆಂಪು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಟ್ಟುವಂತ ಪ್ರಯತ್ನವನ್ನು ಖಂಡಿತ ಪ್ರಸಾದ್ ಚಿನ್ನು ಮೊದಲ ಚೆಂಡು ಇಲ್ಲಿ ಡಾಟ್ ಬಾಲ್ ಆಗಿ ಕಂಡುಕೊಳ್ತಾ ಇದ್ದಾರೆ. ಸಾಧನೆ ತಟ್ಟುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಮೊದಲ ಓಟವನ್ನ ಕೂಡ ಎರಡನೇ ಚೆಂಡಿಗೆ ಸುಲಭ ರೀತಿಯಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ ಪ್ರಸಾದ್ ಚಿನ್ನು. ಇಲ್ಲಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ತಡೆದ ಮೊತ್ತವೂ ಕೂಡ 1ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ಇವಾಗ ನಿರಂಜನ್ ಆರಂಭಿಕ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಪಂದ್ಯ ಕುಡಿದ ಕ್ರೀಡಾ ಪ್ರೋತ್ಸಾಹಕರ ಆಗಮನ ಕಂಡುಕೊಳ್ತಾ ಇದೆ. ಶ್ರೀಯುತರು ಬುಲೆಟ್ ಚಂದ್ರು, ಜಿಲ್ಲಾ ಉಪಾಧ್ಯಕ್ಷರು, ಎಸ್ಟಿ ಮೋರ್ಚಾ ಚಾಮರಾಜನಗರ, ಇವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇಲ್ಲಿ ತಟ್ಟಿ ಮುಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳ ಸಂಖ್ಯೆಗೆ ಮತ್ತೆ ಅವಕಾಶದ ಎದುರನ್ನ ಕಂಡುಕೊಳ್ತಾ ಇದೆ. 1ರ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತವು ಕೂಡ 3ಕ್ಕೆ ತಲುಪ್ತಾ ಇದೆ. ಕೆಂಪ ನೇರವಾಗಿ ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಬುಲೆಟ್ ಚಂದ್ರ ಅವರ ಆಗಮನವನ್ನು ಕಂಡುಕೊಳ್ತಾ ಇದೆ. ಜಿಲ್ಲಾ ಉಪಾಧ್ಯಕ್ಷರು, ಎಸ್ಟಿ ಮೋರ್ಚಾ ಚಾಮರಾಜನಗರ ಜಿಲ್ಲೆ, ಇವರಿಗೂ ಕೂಡ ನಾವು ಭಗೀರಥ ಪ್ರೀಮಿಯರ್ ಲೀಗಿನ ಪರವಾಗಿ ಆತ್ಮೀಯವಾಗಿ ಆದರಣೀಯ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. 4 ಚೆಂಡುಗಳಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 24ರ ಅವಶ್ಯಕತೆ, 26 ಎಸೆತಗಳು ಬಾಕಿ ಉಳಿತಾ ಇದೆ. ವೈಡ್ ಬಾಲ್ ಸೂಚನೆಗಳು ಮತ್ತೆ ರವಾನಿಸಿಕೊಳ್ತಾ ಇದೆ. ಓಟಗಳ ಮೇಲೆ ಇವಾಗ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಗಳಿಕೆ 5ಕ್ಕೆ ಏರಿಕೆಯನ್ನ ಕಾಣುತ್ತಾ ಇದೆ. ಮೊದಲ ಓವರ್ ಹಂತದಲ್ಲಿ ಕೆಂಪ ಬಹುತೇಕವಾಗಿ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ.
ಲೋವರ್ ಫುಲ್ ಟಾಸ್, ಚೆಂಡು ನೋ ಬಾಲ್ ಸೂಚನೆ, ಅತಿಕ್ರಮ ಹೆಚ್ಚುವರಿಯ ಸೂಚನೆ ತೀರ್ಪುಗಾರರು ಅಮಲಿಸಿಕೊಳ್ತಾ ಇದ್ದಾರೆ. ಉಚಿತಗಳ ಸೇರ್ಪಡೆ ತಂಡದ ಮೊತ್ತವು ಕೂಡ ಆ ರೂಟದ ಅಂತರವನ್ನು ತಲುಪ್ತಾ ಇದೆ. ಇವಾಗ ಫ್ರೀ ಚೆಂಡು ಮುಂದುವರಿಬೇಕಾಗ್ತದೆ. ಸ್ಟ್ರೈಕರ್ ಪಡ್ಕೊಂಡಿರ್ತಕ್ಕಂಥ ನಿರಂಜನ್ ಇವಾಗ ಫ್ರೀ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯೂ ಕೂಡ. ಫ್ರೀ ಟೆಸೆತ ಸಫಲ್ ಹಾದರಲ್ಲಿ ಬೀಸುವ ಪ್ರಯತ್ನವನ್ನು ಕಂಡರೂ ಕೂಡ ಕೆಂಪ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರ ದೇಶಗಳ ಮುಖ್ಯವಾಗಿ ಫ್ರೀ ಚೆಂಡು ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಮೊದಲ ಪವರ್ ಪ್ಲೇ ನಲ್ಲಿ ಬಾಕಿ. ಕೊನೆಯ ಸೆತ ವೈಡ್ ಬಾಲ್, ಹೆಚ್ಚುವರಿಯ ಓಟಗಳಿಗೆ ಮತ್ತೆ ಕೆಂಪ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹುತೇಕವಾಗಿ ಕೆಂಪನ ಎಸೆಗಾರಿಕೆಯಲ್ಲಿ ಕೈ ಹಿಡಿತಾ ಇಲ್ಲ. ಉಚಿತಗಳ ಸಂಪಾದನೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿ ಮೊತ್ತವೂ ಕೂಡ 7 ಓಟವನ್ನು ಪೂರೈಸಿಕೊಳ್ತಾ ಇದೆ. 7 ರನ್ಸ್ ಕಂಪ್ಲೀಟ್. ಕೊನೆಯ ಚೆಂಡಿನ ಹಂತದಲ್ಲಿ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ಇಲ್ಲಿ ಮೊದಲ ಆರಂಭಿಕರು ಚೆಂಡು ಮುಕ್ತಾಯ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಎಸೆದ ಬಾಕಿ, ಜಯಕ್ಕಾಗಿ 19ರ ಅವಶ್ಯಕತೆ. ಸುಲಭದ ಹಾದಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ವಿಲೇಜ್ ಬುಲ್ಸ್ ನ ಬ್ಯಾಟರ್ಗಳು ಮೊದಲ ಓವರ್ ನಲ್ಲಿ ಪ್ರಸಾದ್ ಚಿನ್ನ ಮತ್ತು ನಿರಂಜನ್ ನೋಲಾಸ್ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಪ್ರದರ್ಶನದ ಹಾದಿಯಲ್ಲಿ ರಂದಾಣೆ ಬಹಳಷ್ಟು ಯಶಸ್ವಿಯನ್ನು ಕಾಣುತ್ತಾ ಇದೆ. ಎಸೆಗಾರಿಕೆಯಲ್ಲಿ ಇವಾಗ ಅಂಕಪ್ಪ ಎಸೆಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಪ್ರಸಾದ್ ಚಿನ್ನು 24 ಚೆಂಡುಗಳ ಮುಂದೆ 19 ಓಟಗಳು ಬರಬೇಕಾಗ್ತದೆ. ಬಹಳಷ್ಟು ಉತ್ತಮ ಸಾಧನ ಅಂಕಪ್ಪ ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು 2ನೇ ಓವರ್ನ ಹಾದಿಯಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ಕ್ಷೇತ್ರ ರಕ್ಷಣೆ ಪವರ್ ಪ್ಲೇನ ಬಳಿಕ ಕಂಪ್ಲೀಟ್ ಬದಲಾವಣೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ ಹಾದಿಯಲ್ಲಿ ಬಹುತೇಕವಾಗಿ ಕೂಡ ಕ್ರೀಡಾ ಪ್ರೇಕ್ಷಕರ ಜಮಾವಣೆಯನ್ನು ಕಾಣ್ತಾ ಇದೆ. ನಗರ ಜಿಲ್ಲಾ ಕ್ರೀಡಾಂಗಣ. ಎಸೆತ 19ರ ಅವಶ್ಯಕತೆ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಹಾದಲ್ಲಿ ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ಸ್ ಪತನ. ಇವಾಗ ಈ ಪಂದ್ಯ ಕುಡಿದ ಬಹಳಷ್ಟು ಪ್ರೋತ್ಸಾಹದಾನಿಗಳಾಗಿರ್ತಕ್ಕಂಥ ಶ್ರೀಯುತರು ವಿಜಯ್ ಕುಮಾರ್ ಅವರು, ಮಾಜಿ ಅಧ್ಯಕ್ಷರು ಮೂಡ, ಪ್ರಥಮ ಈ ಪಂದ್ಯ ಕುಡಿದ ಭಗೀರಥ ಪ್ರೀಮಿಯರ್ ಲೀಗಿನ ಪ್ರಥಮ ನಗದು ಬಹುಮಾನದ ದಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಭಗೀರಥ ಪ್ರೀಮಿಯರ್ ಲೀಗಿನ ಪರವಾಗಿ ಆತ್ಮೀಯವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿ
ಶ್ರೀಮಿತರು ದಯಾನಿಧಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಮಕಾವ್ ಫುಡ್ ಮಾಲೀಕರು ಕೂಡ ಈ ಪಂದ್ಯಾಕೂಟದ ತೃತೀಯ ನಗದು ಬಹುಮಾನದ ದಾನಿಗಳು ಕೂಡ, ಇವರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಆತ್ಮೀಯತೆಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂರನೇ ಚೆಂಡಿಗೆಯಲ್ಲಿ ವಿಕೆಟ್ಸ್ ಪತನವನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 19 ಓಟಗಳು ಬರಬೇಕಾಗ್ತದೆ. ಹೊಸ ಬ್ಯಾಟರ್ ವರುಣ್ ಇವಾಗ ಆರಂಭಿಕ ಸ್ಟ್ರೈಕರಲ್ಲಿ ಅಂಕ ಎದುರಿಸುವಂತ 4ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. 3 ಚೆಂಡುಗಳಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಾರ್ಕರ್ ಎಸೆತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೆ ಡಾಟ್ ಬಾಲ್. ಪಂದ್ಯದ ಮೇಲೆ ಬಹುತೇಕವಾಗಿ ಒತ್ತಡವನ್ನು ನೀಡುತ್ತಾ ಇದ್ದಾರೆ. ಓಟಗಳಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಕ್ ಹಲೋ ಹಲೋ ಚೆಕ್. ಚೆಂಡಿಗೆ ತಿರುವನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಮತ್ತೆ ಡಾಟ್ ಬಾಲ್. ಮೊದಲ ಚೆಂಡು ಡಾಟ್, 2ನೇ ಚೆಂಡು ಡಾಟ್, 3ನೇ ಚೆಂಡಿಗೆ ವಿಕೆಟ್ ಅನ್ನು ಪಡ್ಕೊಂಡ್ರು. 4ನೇ ಚೆಂಡು ಮತ್ತು 5ನೇ ಚೆಂಡು ಇಲ್ಲಿ ಚುಕ್ಕಿ ಎಸೆತದ ಮುಖೇನವಾಗಿ ಕಾಣುತ್ತಾ ಇದೆ. ಕೊನೆಯ ಚೆಂಡು 2ನೇ ಓವರ್ನಲ್ಲಿ ಬಾಕಿ. 2ನೇ ಸೆಮಿಫೈನಲ್ ಹಾದಿ ಹಂತದ ಹೋರಾಟಗಳ ಯಶಸ್ವಿಯನ್ನು ಕಾಣುತ್ತಾ ಇದೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಗುಡ್ಡದ ಹಿಂಬದಲ್ಲಿ ಚೆಂಡು ಹಾದು ಹೋಗ್ತಾ ಇದ್ರೆ 2 ಓಟಗಳ ಸೇರ್ಪಡೆ ಉಚಿತಗಳ ಮುಖೇನವಾಗಿ ಓಟಗಳ ಸಂಖ್ಯೆ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 11, ಜಯಕ್ಕಾಗಿ 17ರ ಅವಶ್ಯಕತೆ. ಕೊನೆಯ ಚೆಂಡಿಗಾರಿಕೆ ಮುಂದುವರಿಸಿಕೊಳ್ಳಿ. ಕೊನೆಯ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಓಟಗಳಿಗೆ ಅಂತಿಮ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ 18 ಎಸೆತ, 17ರ ಅವಶ್ಯಕತೆ. ಕ್ರೀಡಾ ಪ್ರೋತ್ಸಾಹಕರು ಈ ಭಾಗದ ಶ್ರೀಯುತರು ವಿಜಯ್ ಕುಮಾರ್ ಅವರು, ಮಾಜಿ ಅಧ್ಯಕ್ಷರು ಮೂಡ ಹಾಗೂ ಉದ್ಯಮಿಗಳು ಕೂಡ ಈ ಪಂದ್ಯಾಕೂಟದ ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯಾಕೂಟದ ಪ್ರಥಮ ನಗದು ಬಹುಮಾನದ ದಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಿಡಿಮದ್ದಿನ ಪ್ರದರ್ಶನದ ಮುಖೇನವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ಅದೇ ರೀತಿ ದಯಾನಿಧಿರವರು ಕೂಡ ಆಗಮಿಸಿಕೊಳ್ತಾ ಇದ್ದಾರೆ. ಮಕಾವ್ ಫುಡ್ ಕೋರ್ಟ್ ಮಾಲೀಕರು ಕೂಡ ದ್ವಿತೀಯ ನಗದು ಬಹುಮಾನದ ದಾನಿಗಳು, ಇವರಿಗೂ ಕೂಡ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪುಷ್ಪಾರ್ಚನೆ ಮುಖೇನವಾಗಿ ಅವರಿಗೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾರೆ ಭಗೀರಥ ಪ್ರೀಮಿಯರ್ ಲೀಗ್ನ ಸಂಘಟಕರು. ಬಹಳಷ್ಟು ವಿಜೃಂಭಣೆಯಿಂದ ಅತಿಥಿ ಗಣ್ಯ ಅಭ್ಯರ್ಥಿ ವ್ಯಕ್ತಿಗಳಿಗೆ ವೇದಿಕೆಯ ಹಂತಕ್ಕೆ ಕರೆತರುತ್ತಾ ಇದ್ದಾರೆ ನಮ್ಮ ಭಗೀರಥ ಪ್ರೀಮಿಯರ್ ಲೀಗ್ನ ಮುಖ್ಯ ಸಂಘಟಕರು. ಈ ಪಂದ್ಯಾಕೂಟದ ಪ್ರಥಮ ನಗದು ಬಹುಮಾನದ ದಾನಿಗಳಾಗಿರ್ತಕ್ಕಂಥ ಶ್ರೀಯುತರು ವಿಜಯ್ ಕುಮಾರ್ ರವರು, ಮಾಜಿ ಅಧ್ಯಕ್ಷರು ಮೋಡ ಹಾಗೂ ಉದ್ಯಮಿಗಳು ಕೂಡ, ಅವರಿಗೆ ನಾವು ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ದಯಾನಿಧಿರವರು, ಮಕಾವ್ ಫುಡ್ ಕೋರ್ಟ್ ಮಾಲೀಕರು, ದ್ವಿತೀಯ ನಗದು ಬಹುಮಾನದ ದಾನಿಗಳು ಕೂಡ, ಇವರಿಗೂ ನಾವು ಆತ್ಮೀಯತೆಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅತಿಥಿ ಗಣ್ಯ ವ್ಯಕ್ತಿಗಳಿಗೂ ಕೂಡ ವಿಜೃಂಭಣೆಯ ಸ್ವಾಗತ. ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯಲ್ಲಿ ಮುಂದುವರಿತಾ ಇದೆ. ರಾಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಯಶಸ್ವಿ ಒಂದು ಕಾರ್ಯಾಚರಣೆ ಮುಖೇನವಾಗಿಯೂ ಕೂಡ ಆತ್ಮೀಯ ಗಣ್ಯ ವ್ಯಕ್ತಿಗಳಿಗೂ ಕೂಡ ಸ್ವಾಗತವನ್ನು ಬಯಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಲೋ, ಆತ್ಮೀಯ ಅತಿಥಿ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನಿಂಗ್ಸ್ ಕೂಡ ಆರಂಭವನ್ನ ಕಂಡುಕೊಳ್ಬೇಕು. ಫೀಲ್ಡ್ ಸೆಟ್ ಅನ್ನು ಕಂಡುಕೊಳ್ಳಿ. ಆತ್ಮೀಯ ಆಗಮಿಸಿದ ಎಲ್ಲ ಅತಿಥಿ ಗಣ್ಯ ವ್ಯಕ್ತಿಗಳು ಕೂಡ ಭಗೀರಥ ಪ್ರೀಮಿಯರ್ ಲೀಗ್ನ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಇವಾಗ ಇನ್ನಿಂಗ್ಸ್ ಅನ್ನು ಕೂಡ ಮುಂದುವರಿಸಿಕೊಳ್ಬೇಕು. ಫೀಲ್ಡ್ ಸೆಟ್ ಅನ್ನು ಕಂಡುಕೊಳ್ಳಿ. ಸೆಮಿಫೈನಲ್ ಹಾದಿ ಭಾಗ ಜಯಕ್ಕಾಗಿ 18 ಸತ 17ರ ಅವಶ್ಯಕತೆ. ಎಸೆತಗಾರಿಕೆಯಲ್ಲಿ ಇವಾಗ ಉಲ್ಲಾಸನ ಬಳಸುವಂತ ಲೆಕ್ಕಾಚಾರಗಳ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. 12 ಚೆಂಡುಗಳ ಮುಕ್ತಾಯದ ಹಾದಿಯಲ್ಲಿ ಪಂದ್ಯಾಟ. ಇವಾಗ 3ನೇ ಓವರ್ನ ಎಸೆಗಾರಿಕೆಯಲ್ಲಿ ಉಲ್ಲಾಸ್ ಎಸೆದ ಹಾರ್ ಕಾರ್ಲಂತಿನ ಇಲ್ಲಿ ಕ್ಲೀನ್ ಬೌಲ್ಡ್ ಔಟ್. ಇಲ್ಲಿ ಹುಬ್ಬಳ್ಳಿ ಆಘಾತವನ್ನು ಕಾಣ್ತಾ ಇದೆ. ಪ್ರಮುಖ ಹಾದಿಯಲ್ಲಿ ಅಡ್ಡ ಬೀಸುವ ಪ್ರಯತ್ನವನ್ನು ಖಂಡಿತ ಆಟಗಾರ. ಇವಾಗ ಪಂದ್ಯಾಟದ ವೀಕ್ಷಣೆಗಾಗಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಡೇಂಜರಸ್ ಆಟಗಾರ ನವಿಕೇಶ್ ವಿಲೇಜ್ ಬುಲ್ಸ್ ಅನ್ನ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಇವಾಗ ಶಿವನಾಗ ಅಂಕಣಕ್ಕೆ ನಾವಿಸಿಕೊಳ್ತಾ ಇದ್ದಾರೆ. 17 ಚೆಂಡು 17ರ ಅವಶ್ಯಕತೆ. 17 balls 17 runs lead match. ದಯಮಾಡಿ ಆಟಗಾರರಿಗೆ ಯಾವತ್ತು ತರ ತೊಂದರೆ ಆಗ ಎಲ್ಲ ಹೊರಗಡೆ ಬನ್ನಿ, ಫೀಲ್ಡಿಂಗ್ ಹೊರಗಡೆ ಬನ್ನಿ. ದಯಮಾಡಿ ಹೊಸ ಬ್ಯಾಟರ್ ರೂಪದಲ್ಲಿ ಇವಾಗ ಶಿವನಾಗ ಅಂಕಣಕ್ಕೆ ತೆರಳುತ್ತಾ ಇದ್ದಾರೆ. ಹೊಸ ಬ್ಯಾಟರ್ ಇವಾಗ ಸ್ಟ್ರೈಕರ್ ಅಲ್ಲಿ ಎಡಚಿ ಆಟಗಾರ.
ಬಿರುಸಾಗಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ನಡುವೆಯೂ ಕೂಡ ನೋಮನ್ಸ್ ಲ್ಯಾಂಡ್ ಅಲ್ಲಿ ಚೆಂಡು ಬೀಳ್ತಾ ಇದೆ. ಒಂದೋಟ ಎರಡೋಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಎದುರಿಸಿದ ಆರಂಭಿಕ ಚೆಂಡಿಗೆ ಶಿವನಾಗ ಇಲ್ಲಿ ಅವಳಿ ಓಟವನ್ನು ಕೂಡ ದಾಖಲಿಸಿದ್ರು. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅವಳಿ ಓಟುಗಳ ಬಳಿಕ ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸೆದ ಸೇರ್ಪಡೆ ಮುಖ್ಯವಾಗಿ ತನ್ನ ಒಟ್ಟುವರಿಗಳಿಗೆ 13ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಇವಾಗ ಜಯಕ್ಕಾಗಿ 15 ಎಸೆತ, 15ರ ಅವಶ್ಯಕತೆ ಹಂತದಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳ ಒಂದರ ಸೇರ್ಪಡೆ ಸುಲಭದ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 14ಕ್ಕೆ ತಲುಪ್ತಾ ಇದ್ರೆ. 3ರ ಓವರ್ನ ಮುಕ್ತಾಯಕ್ಕಾಗಿ 2 ಎಸೆತಗಳು ಕೂಡ ಬಾಕಿ. 2 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ ಉಲ್ಲಾಸ್ ಓವರ್ನಲ್ಲಿ. ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹಾದಿನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 13 ಎಸೆತ, 14 ಓಟಗಳು ಬರಬೇಕಾಗ್ತದೆ. ಕೆಲವು ಕ್ಷಣದಲ್ಲಿ ಸಂಖ್ಯೆ ಆಗ್ತಾಯಿದಲ್ಲ ಇದನ್ನ ಇನ್ವಿಟೇಷನ್ಸ್ ಒಂದು ಓಟುಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ರೆ. ಇಲ್ಲಿ ಓವರ್ ಮುಕ್ತಾಯ. 3 ಓವರ್ಗಳ ಬಳಿಕ 15 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 12 ಎಸೆತಗಳ ಮುಂದೆ ಜಯಕ್ಕಾಗಿ 13ರ ಅವಶ್ಯಕತೆ. 12ಕ್ಕೆ 13 ಓಟಗಳು ಬರಬೇಕಾಗ್ತದೆ. ಒಂದೇ ಒಂದು ಸೆಕೆಂಡ್. ಹಲೋ ಏಕಂತ ಅವ್ರನ್ನ ಒಂಚೂರು ಕಮೆಂಟಲ್ಲಿ ಕೂಡ ಅವ್ರಿಗೊಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಭಗೀರಥ ಪ್ರೀಮಿಯಂ ಲೀಗ್ ಸೀಸನ್ ಆಯೋಜಕರು ಭಗೀರಥ ಯುವ ಸೇನಾ ಬಳಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ವಿಜಯಣ್ಣನವರಿಗೆ ಅದ್ಧೂರಿಯ ಒಂದು ಸ್ವಾಗತ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ಕೊಂಡಿದ್ದೀರಾ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಹೌದಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ವಿಜಯಣ್ಣ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜನಗರ ವತಿಯಿಂದ ಅದ್ಧೂರಿಯಾದಂತಹ ಒಂದು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇವರನ್ನ ಸ್ವಾಗತಿಸಲು ಕುಡ್ಲೂರು ಕುಲಸ್ಥರಾದಂತಹ ಯಜಮಾನರುಗಳು ಕೂಡ ಬಂದಿದ್ದಾರೆ. ಆ ಒಂದು ಸ್ವಾಗತವನ್ನ ಶ್ರೀಯುತ ವಿಜಯಣ್ಣನವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಶ್ರೀ ಭಗೀರಥ ಪ್ರೀಮಿಯಂ ಲೀಗ್ ಸೀಸನ್ 2026 ಸೀಸನ್ 4 ಶ್ರೀಯುತ ಮಾಜಿ ಮೂಡ ಅಧ್ಯಕ್ಷರಾದಂತಹ ಶ್ರೀಯುತ ವಿಜಯಣ್ಣನವರಿಗೆ ಅದ್ಧೂರಿಯಾದಂತಹ ಒಂದು ಸ್ವಾಗತ ನಡೀತಾ ಇದೆ. ಸೊ ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಬರಲಿ ಅಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕ್ರೀಡೆಯನ್ನ ಆಯೋಜಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದು ತುಂಬು ಹೃದಯದ ಒಂದು ಸ್ವಾಗತವನ್ನ ಕೋರ್ತೇನೆ. ಕ್ರೀಡೆ ಮನಸ್ಸಿನಲ್ಲಿರುವ ಒಂದು ಸ್ಥಿಮಿತತೆಯನ್ನ ಕಾಪಾಡುತ್ತೆ, ಹಾಗೆ ದೈಹಿಕ ಆಕ್ಟಿವಿಟೀಸ್ ಅನ್ನ ಕೂಡ ಜಾಸ್ತಿ ಮಾಡುತ್ತದೆ. ಈ ಒಂದು ಕ್ರಿಕೆಟ್ ಆಟವನ್ನ ಆಯೋಜಿಸಿದಂತಹ ಎಲ್ಲ ಗಣ್ಯರಿಗೂ ಅದ್ಧೂರಿಯಾದಂತಹ ಒಂದು ಸ್ವಾಗತವನ್ನ ಕೋರ್ತೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ವಿಜಯಣ್ಣನವರಿಗೆ ಒಂದು ಸನ್ಮಾನವನ್ನ ಮಾಡಿದಂತಹ, ಸನ್ಮಾನದ ಮುಖಾಂತರ ಸ್ವಾಗತವನ್ನ ಕೋರಿದಂತಹ ಎಲ್ಲ ಕುಲ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಶ್ರೀಯುತ ವಿಜಯಣ್ಣನವರು ಮತ್ತೊಂದು ಸನ್ಮಾನ ಸ್ವಾಗತವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಮಂಗಲದ ಶಿವಕುಮಾರ್ ಅವರಾದಂತಹ ಗಣ್ಯರು ಕೂಡ ಅವರಿಗೆ ಒಂದು ಸನ್ಮಾನವನ್ನ ಮಾಡಲಿದ್ದಾರೆ. ದಯಮಾಡಿ ಆ ಒಂದು ಸನ್ಮಾನವನ್ನು ಕೂಡ ಶ್ರೀಯುತ ವಿಜಯಣ್ಣನವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಯಾರಪ್ಪ ಮಂಗಲ ಶಿವಕುಮಾರ್? ಹಲೋ, ಸನ್ಮಾನವನ್ನ ಮಾಡಿದಂತಹ ಎಲ್ಲ ಕುಲ ಬಾಂಧವರು, ಮುಖ್ಯಸ್ಥರು, ಗಣ್ಯರು, ಯಜಮಾನರುಗಳು, ಎಲ್ಲ ಒಂದು ಕ್ರಿಕೆಟ್ ತಂಡದ ಹುಡುಗರಿಂದ ಕೂಡ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ವಿಜಯಣ್ಣನವರು ಹಾಗೂ ಸನ್ಮಾನಿಸಿದಂತಹ ಮಂಗಲ ಶಿವಕುಮಾರ್ ಸರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂತಿಮ 6 ಚೆಂಡು 9 ಓಟಗಳು ಬರಬೇಕಾಗ್ತದೆ. 6ಕ್ಕೆ 9. ಇನ್ನೇನು ಕೆಲವೇ ಕ್ಷಣದಲ್ಲಿ ಆಟ ಮುಕ್ತಾಯವಾಗಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸಾವಧಾನದಿಂದ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಎರಡನೇ ಸೆಮಿಫೈನಲ್ ಹಾದಿಯ ಕೊನೆಯ 2ನೇ ಇನ್ನಿಂಗ್ಸ್ ಹಂತದಲ್ಲಿ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 9ರ ಅವಶ್ಯಕತೆ ಇವಾಗ ವಿಲೇಜ್ ಬುಲ್ಸ್ ಎದುರನ್ನ ಕಾಣ್ತಾ ಇದೆ. SS ಸ್ಪೋರ್ಟರ್ಸ್ ನ ಬೌಲರ್ಸ್ ಗಳು ಇಲ್ಲಿ ಪಂದ್ಯದ ಮೇಲೆ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಓವರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಭಗೀರಥ ಪ್ರೀಮಿಯಂ ಲೀಗ್ 2026 ಸೀಸನ್ 4 ಈ ಒಂದು ಆಯೋಜಕರಾದಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತ. ಹಲೋ, ಶ್ರೀ ಶಿವರಾಜ್ ಅಣ್ಣನವರು, ನಗರಸಭಾ ಸದಸ್ಯರು ಚಾಮರಾಜನಗರ, ಹಾಗೆ ಶ್ರೀ ಚಂದ್ರನವರು, ಜಿಲ್ಲಾ ಅಧ್ಯಕ್ಷರು ST ಮೋರ್ಚಾ ಚಾಮರಾಜನಗರ, ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀ ಶಿವರಾಜ್ ಅವರು ನಗರಸಭಾ ಸದಸ್ಯರು ಚಾಮರಾಜನಗರ, ಹಾಗೆ ಶ್ರೀ ಚಂದ್ರನವರು ಜಿಲ್ಲಾ ಅಧ್ಯಕ್ಷರು ST ಮೋರ್ಚಾ ಚಾಮರಾಜನಗರ. ಭಗೀರಥ ಪ್ರೀಮಿಯಂ ಲೀಗ್ 2026 ಸೀಸನ್ 4 ಆಯೋಜಕರಾದಂತಹ ಶ್ರೀಯುತ ವಿಜಯಣ್ಣನವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅದ್ದೂರಿಯಾದ ಸ್ವಾಗತ. ಬಿರುಸಿನಿಂದ ಬೌಂಡ್ರಿ ಮುಖ್ಯವಾಗಿ ಪಂದ್ಯಾಟದ ಹಂತ ವಿಭಾಗ 5 ಚೆಂಡು 5 ಓಟಗಳು ಬರಬೇಕಾಗ್ತದೆ. ಈತ ನಡುವೆ ಕ್ಲೀನ್ ಬೌಂಡರ್ ಎಸ್ಸಿಗೆ ಹಾದಿನ ಕಂಡಿತಕ್ಕಂಥ ಬಾಲು ಇವಾಗ ಮೊದಲ ಚೆಂಡಿಗೆ ಲಕ್ಕಿ ಬೌಂಡರ್ಗೆ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಚೆಂಡಿನ ಹಾದಿಯಲ್ಲಿ ಕ್ಲೀನ್ ಬೌಂಡರ್ ರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ. ಪಂದ್ಯದ ಮೇಲೆ ಮತ್ತೆ ಒತ್ತಡವನ್ನು ನೀಡುವಂತ ಪ್ರಯತ್ನವನ್ನು ತೋರ್ಪಡಿಸ್ತಾ ಇದ್ದಾರೆ SS ಸ್ಪೋರ್ಟರ್ನ ಬೌಲರ್. ಹೊಸ ಬ್ಯಾಟರ್ ಇವಾಗ ಗಿರಿ ಅಂಕದ ಭಾಗ್ಯ ಧಾವಿಸಿಕೊಳ್ತಾ ಇದ್ದಾರೆ. ಕೊನೆಯ 4 ಚೆಂಡು ಜಯಕ್ಕಾಗಿ 5ರ ಅವಶ್ಯಕತೆ. ರೋಚಕ ರೋಮಾಂಚನಕಾರಿ ಪಂದ್ಯಾಟ ತಿರುವನ್ನ ಕಾಣ್ತಾ ಇದೆ. 2ನೇ ಸೆಮಿಫೈನಲ್ ಹೋರಾಟವೂ ಕೂಡ. HN ವಿಜಯಕುಮಾರ್ ಅವರ ಅಭಿಮಾನ ಬಳಗ ಭಗೀರಥ ಪ್ರೀಮಿಯಂ ಲೀಗ್ 2026 ಸೀಸನ್ 4
ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಎಲ್ಲ ಆಡಿಯನ್ಸ್ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ಕ್ರಿಕೆಟ್ ಉತ್ತೇಜಕರನ್ನ ಹಾಗೂ ಆಟಗಾರರನ್ನ ಉತ್ತೇಜಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಮುಂದೋಟಗಳ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ರೆ ಹುದ್ದರಿಯ ಬಳಿಕ ಹೊಸ ಬ್ಯಾಟರ್ ಗಿರಿ ಎದುರಿಸಿದ ಮೊದಲ ಚೆಂಡಿಗೆ ಮೊದಲ ಓಟವನ್ನು ದಾಖಲಿಸ್ತಾ ಇದೆ. ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 3 ಸತ 4ರ ಅವಶ್ಯಕತೆ. ಸುಂದರತೆ ಎಸೆತ ಔಟ್ರಡ್ಸ್ನ ಹಾದಿಯಲ್ಲಿ ಕಾಣ್ತಾ ಇದೆ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಭಾಗ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಕೇವಲ ಸ್ಟ್ರೈಕರ್ ಅಲ್ಲಿ ಬದಲಾವಣೆ ಕಾಣ್ತಾ ಇದೆ. ತಂಡದ ಮೊತ್ತ 25ಕ್ಕೆ ತಲುಪ್ತಾ ಇದೆ. 25 ಕಂಪ್ಲೀಟ್. ಜಯಕ್ಕಾಗಿ 2 ಸತ 3ರ ಅವಶ್ಯಕತೆ. 2ಕ್ಕೆ 3. ರೋಚಕ ಹಾದಿಯನ್ನ ಪಂದ್ಯಾಟ ತಲುಪಿಕೊಳ್ತಾ ಇದೆ. 2ನೇ ಸೆಮಿಫೈನಲ್ ಬಿಗಿ ಹಿಡಿತವನ್ನ ಬೌಲರ್ ಬಾನು ಪಂದ್ಯದ ಮೇಲೆ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ವಚ್ಛ ದಾಖಲಿಸಿದ್ರು. ನಡುವೆ ಕೂಡ ಫೈನಲ್ ಹಾದಿಯಲ್ಲಿ ಚೆಂಡು ಚಲಿಸ್ತಾ ಇದೆ. 2 ಓಟ ಪೂರೈಕೆ. 2 ಓಟಗಳು ಕೂಡ ಸದ್ಯದ ಹಾದಿಯಲ್ಲಿ ಪೂರೈಕೆಯಲ್ಲಿ ಕಂಡುಕೊಳ್ತಾ ಇದೆ. ಪಂದ್ಯದ ತಿರುವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 27. ಇಲ್ಲಿ ಪಂದ್ಯದ ಸಮಬಲ. ಅಂತಿಮ 1 ಚೆಂಡು. ಜಯಕ್ಕಾಗಿ 1ರ ಅವಶ್ಯಕತೆ. 1ಕ್ಕೆ 1. ಅದ್ಯಾವ ರೀತಿಯ ಕ್ಷೇತ್ರ ಕ್ಷಣವಾಗ ಎಸ್ ಸ್ಪಾಟನ್ ತಂಡ ತೋರ್ಪಡಿಸದೆ ಕಾದು ನೋಡಬೇಕಾಗ್ತದೆ. ಆರಂಭಿಕ ಹಂತದಲ್ಲಿ 6ಕ್ಕೆ 9. ಇವಾಗ 1ಕ್ಕೆ 1. ಅದ್ಯಾವ ರೀತಿಯ ನಂಬುಗೆ ಹಸ್ತದ ಎಸ್ಗಾರಿಕೆನ ಬಾನು ತೋರ್ಪಡಿಸ್ತಾರೆ. ದಾಂಡಿಗೆ ರೂಪದಲ್ಲಿ ಗಿರಿ ಓಟವನ್ನು ದಾಖಲಿಸರ ಕಾದು ನೋಡಬೇಕಾಗ್ತದೆ. ಭಗೀರಥ ಪ್ರೀಮಿಯರ್ ಲೀಗ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. 2ನೇ ಸೆಮಿಫೈನಲ್ ರೂಪದಲ್ಲಿ ಈ ಪಂದ್ಯದ ಬಳಿಕ ಈ ಪಂದ್ಯದಲ್ಲಿ ಜಯಿಸುವಂತ ತಂಡ MH ಕಿಂಗ್ಸ್ ತಂಡವನ್ನು ಫೈನಲ್ ಪಂದ್ಯದಲ್ಲಿ ಎದುರಿಸಬೇಕಾಗ್ತದೆ. ಕ್ಷೇತ್ರಕ್ಷಣೆ ಚುರುಕಿನ ಮುಖೇನವಾಗಿ ಭಾಗ ದಾಂಡನ ಬೀಸುವ ಹಂತದಲ್ಲಿ ಗಿರಿ ಎಸ್ಗಾರಿಕೆಯಲ್ಲಿ ಬಾನು ಚೆಂಡಿನ ಎಸೆತವನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. 1ಕ್ಕೆ 1. ಬಾನು ಬೆಟ್ಟಿದಾಗ ಚೆಂಡ ವಿಲೇಜ್ ಬುಲ್ಸ್ ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸುವ ಮುಖಾಂತರವಾಗಿ ಫೈನಲ್ 8ರ ಕಾಣ್ತಾ ಇದೆ. ಫೈನಲ್ ಪಂದ್ಯದಲ್ಲಿ MH ಟೈಗರ್ಸ್ ತಂಡವನ್ನು ಎದುರಿಸಬೇಕಾಗ್ತದೆ. ನೋಡಿ 2 ಕ್ಯಾಪ್ಟನ್ಸ್ ಫೈನಲ್ ಪಂದ್ಯದ ಟಾಸ್ಗೆ ಬನ್ನಿ. HN ವಿಜಯಣ್ಣನವರ ಅಭಿಮಾನಿಗಳ ಬಳಗ ಭಗೀರಥ ಪ್ರೀಮಿಯಂ ಲೀಗ್ 2026 ಸೀಸನ್ 4 ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಆತ್ಮ